ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಅಂತ ಹೇಳಿ ಬರುತ್ತೆ. ಅಂದರೆ ಇಲ್ಲಿ ಒಂದು ಇಂಟಿಗ್ರೇಟೆಡ್ ಎಜುಕೇಷನಲ್ ಬಗ್ಗೆ ಡಿಗ್ರಿ ತಗೊಳ್ಳೋದು, ಅಂದರೆ BSc B.Ed MSc B.Ed ಈ ಥರ ಕೋರ್ಸ್ಗಳ ಬಗ್ಗೆ ನಡೆಯೋಂಥ ಒಂದು ಎಕ್ಸಾಮೇ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಅಂತೇಳಿ. ಇದು ನಮ್ಮ ಇಂಡಿಯಾದಲ್ಲಿ 4 ಕಡೆ ಇದೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಂತ ಬಂದಾಗ ಮೈಸೂರಿನಲ್ಲೇ ಇರೋ ಅಂಥ ಒಂದು ಕಾಲೇಜು ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಅಂತೇಳಿ ಕರೀತಾರೆ. ಇಲ್ಲಿ ಏನಾದರೂ ನೀವು ಓದಬೇಕು ಅಂದರೆ ನಿಮ್ಮ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ನಾನು ಟೀಚರ್ ಆಗಬೇಕು, ಲೆಕ್ಚರರ್ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ, ಅವ್ರಿಗೆಲ್ಲ ಇದೊಂದು ಉತ್ತಮವಾದ ಅವಕಾಶ. ಯಾಕೆ ಅಂದರೆ ಕಡಿಮೆ ದುಡ್ಡಲ್ಲಿ, ಅಂದರೆ ಇದು ಒಂದು ಸೆಂಟ್ರಲ್ ಗೌರ್ಮೆಂಟಿನ ಕಾಲೇಜು, ರೀಜನಲ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಕರೀತಾರೆ. ಇಲ್ಲಿ ಇಂಟಿಗ್ರೇಟೆಡ್ ಡಿಗ್ರಿ BSc B.Ed ಇರ್ಬೋದು, ಇಲ್ಲ MSc Ed ಈ ಥರ ಓದೋವಂಥ ಒಂದು ಅವಕಾಶ. ವರ್ಷಕ್ಕೆ ಒಂದು ಫೀಸ್ ಅಂತ ಬಂದಾಗ 14,700 ರೂಪಾಯಿ, ಅಂದರೆ ಒಂದು 15,000 ರೂಪಾಯಿವರೆಗೂ ವರ್ಷಕ್ಕೆ ಫೀಸ್ ಬರುತ್ತೆ. ಜೊತೆಗೆ ಪ್ರತಿ ತಿಂಗಳು 800 ರೂಪೀಸ್ ಸ್ಟೈಫೆಂಡು ಸಹ ಕೊಡ್ತಾರೆ. ಪ್ರತಿ ತಿಂಗಳು ಅಂದರೆ ಅವರು ಎಲ್ಲಿವರೆಗೂ ಓದ್ತಾರೆ ಅಲ್ಲಿವರೆಗೂ ಪ್ರತಿ ತಿಂಗಳು 800 ರೂಪಾಯಿ ಸ್ಟೈಫೆಂಡು ಸಹ ಸಿಗೋ ಅಂಥದ್ದು. ಜೊತೆಯಲ್ಲಿ ನಮ್ಮ ಕರ್ನಾಟಕದಲ್ಲೇ ಇರೋದು ನಮಗೊಂದು ಅನುಕೂಲ ಅಂತಲೂ ಹೇಳ್ತೇನೆ. ಜೊತೆಗೆ ಇಲ್ಲಿ ಯಾವೆಲ್ಲ ಕೋರ್ಸ್ ಬರ್ತವೆ ಅಂತ ಬಂದಾಗ PCM BSc B.Ed, ಅದೇ ರೀತಿ BSc CBZ BSc B.Ed MSc Ed ಅಂತ ಬರುತ್ತೆ. ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ, ಮ್ಯಾಥ್ಸು, ಅದೇ ರೀತಿ BA B.Ed ಅಂತಲೂ ಇರುತ್ತೆ. ಈ ಥರದ ಕೋರ್ಸ್ ಇರ್ತದೆ. ಒಟ್ಟು 7 ಸ್ಟೇಟ್ಗೆ ಇದೊಂದೇ ಕಾಲೇಜ್ ಆಗಿದೆ. ಅಂದರೆ ನಮ್ಮ ಸೌತ್ ಇಂಡಿಯಾದಲ್ಲಿ ಒಂದೇ ಕಡೆ ಇರೋದು, 7 ಸ್ಟೇಟ್ಗೂ ಮೈಸೂರು ಒಂದೇ ಕಾಲೇಜ್ ಇರೋದು. ಅದೇ ರೀಜನಲ್ ಆಫ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಕರೀತಾರೆ. ಒಟ್ಟು 125 ಎಕರೆಲಿರೋ ಅಂಥ ಒಂದು ದೊಡ್ಡ ಇನ್ಸ್ಟಿಟ್ಯೂಟ್ ಇದಾಗಿದೆ. ಇದು ಮಾರ್ಚಿನಲ್ಲಿ ಇದರ ಅಪ್ಲಿಕೇಶನ್ ಕಾಲ್ ಮಾಡ್ತಾನೆ. ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಅಂತೇಳಿ RIE CEE ಅಂತ ಒಂದು ಎಕ್ಸಾಮ್ ನಡೆಯುತ್ತೆ. ಆ ಎಕ್ಸಾಮ್ನ ನೀವು ತಗೊಂಡು ಆ ಎಕ್ಸಾಮ್ನಲ್ಲಿ ನಿಮಗೆ ಟೀಚಿಂಗ್ ಆಪ್ಟಿಟ್ಯೂಡ್ ಇರ್ಬೋದು, ಮತ್ತು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು ಈ ಥರದ್ದೆಲ್ಲ ಕ್ವಶನ್ಸ್ಗಳು ಕೇಳ್ತಾನೆ. ನಿಮ್ಮ ಸಿಲಬಸ್ಸಿಗೆ ತಕ್ಕನಂಗೆ ನಿಮ್ಮ PU ಸಿಲಬಸ್ಸು ಸ್ಕೋರು ಮತ್ತು ಈ ಎಂಟ್ರೆನ್ಸ್ ಎಕ್ಸಾಮಿನ ಸ್ಕೋರ್ನ ಮುಖಾಂತರ ನಿಮಗೆ ರ್ಯಾಂಕಿಂಗ್ ಅನೌನ್ಸ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳೋಂಥ ಒಂದು ಅವಕಾಶ ಇರುತ್ತೆ. ಪ್ರತಿಯೊಂದು ಕೋರ್ಸಲ್ಲೂ ಅಂದರೆ ಈಗ BSc B.Ed ಅಂತ ತೊಗೊಂಡಾಗ ಅದರಲ್ಲಿ 15 ಸೀಟು ಕರ್ನಾಟಕಕ್ಕೆ ಮೀಸಲಾಗಿರುತ್ತೆ. ಇನ್ನು ಉಳಿದಂಥ ಸೀಟ್ಗಳು 55ರಲ್ಲಿ ಇನ್ನು ಉಳಿದಂಥ ಸೀಟ್ಗಳು ಬೇರೆ ಸ್ಟೇಟ್ಗಳಿಗೆ ಡಿವೈಡ್ ಮಾಡ್ತಾರೆ. ಅದೇ ರೀತಿ BSc B.Ed CBZಲ್ಲಿರುತ್ತೆ, BA B.Ed ಅಲ್ಲಿರುತ್ತೆ, MSc ಈ ಥರ ಎಲ್ಲ ಕೋರ್ಸಲ್ಲೂ ನಮ್ಮ ಕರ್ನಾಟಕದವ್ರಿಗೆ ಇಷ್ಟು ಸೀಟು ಅಂತ ಹೇಳಿ ಅವಕಾಶ ಕೊಡ್ತಾರೆ. ಯಾರೆಲ್ಲ ವಿದ್ಯಾರ್ಥಿಗಳು ಟೀಚರ್ ಆಗಬೇಕು, ಲೆಕ್ಚರರ್ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ ಅವರು ಈ ಎಕ್ಸಾಮ್ನ RIE CEE ಅಂತೇಳಿ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅಂತೇಳಿ ಕರೀತಾರೆ. ಆ ಎಕ್ಸಾಮ್ ಬರೆದು ಈ ಕಾಲೇಜಿಗೆ ಸೆಲೆಕ್ಟ್ ಆಗ್ಬೋದು. ಫೀಸು ಕಮ್ಮಿ ಇರುತ್ತೆ, ವರ್ಷಕ್ಕೆ ಬರೀ 14,700 ರೂಪಾಯಿ ಇರುತ್ತೆ. ನೋಡಿಕೊಂಡು ನೀವು ಯಾರೆಲ್ಲ ಇಂಟ್ರೆಸ್ಟ್ ಇದೆ ನೀವು ಜಾಯಿನ್ ಆಗ್ಬೋದು.